ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಬಹಳ ವಿಶೇಷವಾಗಿ ಮಹಾಕುಂಭಮೇಳ ನಡೆಯಿತು. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಮರುಸೃಷ್ಟಿಯನ್ನು ಹೋಳಿ ಹಬ್ಬದ ಅಂಗವಾಗಿ ಹಾವೇರಿಯಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಪ್ರಯಾಗ್ರಾಜ್ನ ನಾಗಸಾಧುಗಳೇ ಹಾವೇರಿ ಜಿಲ್ಲೆಗೆ ಪ್ರತ್ಯಕ್ಷರಾಗಿದ್ದಾರೆ ಎನ್ನುವ ರೀತಿಯಲ್ಲಿ ಹಲವು ಕಲಾವಿದರಿಗೆ ಬಣ್ಣ ಹಚ್ಚಿ ವೇಷಭೂಷಣ ಧರಿಸಿ ಮಹಾಕುಂಭಮೇಳ ಮರುಸೃಷ್ಟಿ ಮಾಡಲಾಯಿತು. ಆನೆ, ಒಂಟೆ, ಕುದುರೆ, ಟ್ರ್ಯಾಕ್ಟರ್ ಚಕಡಿ ಮೂಲಕ ಮೆರವಣಿಗೆಯಂತೂ ಬಹಳ ವಿಶೇಷವಾಗಿ ನಡೆಯಿತು. ಜಿಲ್ಲೆಯ ಜನತೆಗೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳವೇ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಮಹಾಕುಂಭಮೇಳವನ್ನು ನೋಡಿ ಜಿಲ್ಲೆಯ ಜನರು ಸಂತಸ ವ್ಯಕ್ತಪಡಿಸಿದರು. ಮೆರವಣಿಗೆಯು ಹಾವೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಕುಂಭಮೇಳ ಮೆರವಣಿಗೆಯಲ್ಲಿ ಹಿರಿಯ ಕಲಾವಿದರು, ಬಾಲ ಕಲಾವಿದರು, ಮಹಿಳೆಯರು ಪ್ರಮುಖ ಭಾಗಿಯಾಗಿದ್ದರು. ನಗರದ ಹಲವು ಪ್ರಮುಖರು ನಮಗೆ ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳ ನೋಡುವ ಅವಕಾಶ ಸಿಗಲಿಲ್ಲ, ಅದರ ಬದಲಿಗೆ ನಾವು ಹಾವೇರಿಯಲ್ಲಿ ಮರುಸೃಷ್ಟಿಯಾಗಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳವನ್ನು ಬಹಳ ಆನಂದದಿಂದ ವೀಕ್ಷಣೆ ಮಾಡಿದ್ದೇವೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರಯಾಗ್ರಾಜ್ನಲ್ಲಿ ಈಗ ಎಲ್ಲ ಆಯ್ತಲ್ಲ, ಅದನ್ನ ನೋಡಕ್ ಆಗ್ತಿರೋಂಥ ಎಷ್ಟೊಂದು ಜನರಿಗೆ ಇದು ಅದ್ಭುತವಾದ ಒಂದು ಈವೆಂಟ್. ಎಲ್ರಿಗೂ ಇದನ್ನ ಇಲ್ಲಿ ಮರುಸೃಷ್ಟಿ ಮಾಡಿರೋದ್ರಿಂದ ಎಲ್ಲ ಜನತೆಗೂ ಇದನ್ನ ನೋಡಕ್ ಅವಕಾಶ ಸಿಕ್ತು. ಇದನ್ನೆಲ್ಲ ಅರೇಂಜ್ ಮಾಡಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏನೇನ್ ಮಾಡಿದ್ರಿ? ಎಲ್ಲ ನಾಗಸಾಧುಗಳು ತುಂಬಾ ಅದ್ಭುತವಾಗಿ ಫೈರ್ ಬ್ಲೋಯಿಂಗ್, ಆಮೇಲೆ ತುಂಬಾ ವೆರೈಟಿಯಲ್ಲಿ ಏನೇ ನೋಡಿದ್ರಲ್ಲ ಆ ಥರ ಎಲ್ಲ ತುಂಬಾ ಮರುಸೃಷ್ಟಿ ಮಾಡಿದ್ದಾರೆ. ಮೊನಾಲಿಸಾ ಅವ್ರನ್ನ ಮರುಸೃಷ್ಟಿ ಮಾಡಿದ್ದಾರೆ. ನಾಗಸಾಧುಗಳು ತುಂಬಾ ವೆರೈಟಿ ಆಫ್ ನಾಗಸಾಧುಗಳಿದ್ದಾರೆ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಷನ್. ಎಷ್ಟು ಜನ ಇರ್ಬೋದು? ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜೊತೆನೂ ನೋಡಿದೆ. ಪ್ರೊಸೆಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಖುಷಿ ಆಯ್ತು ನೋಡಿ. ಪ್ರಯಾಗ್ರಾಜ್ನಲ್ಲಿ ನೋಡಕ್ ಆಗದೆ ಇರೋದನ್ನ ನಾವು ಇಲ್ಲಿ ನೋಡಿದ್ವಿ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಮಕ್ಕಳು ಮರಿ ಎಲ್ಲ ಹೆಣ್ಮಕ್ಳೆಲ್ಲ ನೋಡ್ತಿದ್ರು. ಎಲ್ಲ ಮಕ್ಕಳು, ಎಲ್ಲ ಹೆಣ್ಮಕ್ಳು, ತುಂಬಾ ಜನತೆಗಳು ಬಂದು ಇಲ್ಲಿ ನೋಡ್ತಿದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇದನ್ನ ಅರೇಂಜ್ ಮಾಡಿದವರಿಗೆ ಎಲ್ಲ ವ್ಯಕ್ತಿಗಳಿಗೂ ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಕೋಟಳ್ಳಿ.